नमस्ते अस्तु भगवन् विश्वेश्वराय महादेवाय त्र्यंबकाय त्रिपुरान्तकाय त्रिकाग्निकालाय कालाग्निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय ते नमो नमः। ಇವತ್ತಿನ ದಿವಸ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ವತಿಯಿಂದ ನಾವು ಅಮಾವಾಸ್ಯೆಯ ಭೀಮನ ಅಮಾವಾಸ್ಯೆಯ ಪ್ರಾಮುಖ್ಯತೆ, ಭೀಮನ ಅಮಾವಾಸ್ಯೆ ಅದರ ಅರ್ಥ ಹಾಗೂ ಭೀಮನ ಅಮಾವಾಸ್ಯೆಯ ದಿವಸ ಮಾಡುವಂತಹ ಋತದ ವಿಧಿವಿಧಾನಗಳು ಹೇಗೆ ಇವೆಲ್ಲವನ್ನು ವಿಸ್ತಾರವಾಗಿ ನಾವು ಇವತ್ತಿನ ದಿವಸ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ ವತಿಯಿಂದ ವಿಸ್ತಾರವಾಗಿ ಹೇಳ್ತಾ ಇದ್ದೇವೆ. ಈ ಋತವನ್ನು ಪ್ರಥಮದಲ್ಲಿ ಜ್ಯೋತಿ ಸ್ತಂಭ ಋತ ಹಾಗೂ ಪತಿ ಸಂಜೀವಿನಿ ಋತ, ಭೀಮಾಶಂಕರ ಋತ ಎಂದು ವಿವಿಧ ಹೆಸರುಗಳಿಂದ ಕರೆಯಲ್ಪಡುತ್ತದೆ. ಈ ಋತವನ್ನು ಉಪಾಸಕರು ಅಂದರೆ ಈ ಋತವನ್ನು ಮಾಡುವಂತಹ ವಿಧಾನ ಹೇಗೆಂದರೆ 16 ವರ್ಷ ಈ ಋತವನ್ನು ಆಚರಣೆ ಮಾಡಬಹುದು. 16 ದೀಪಗಳಿಂದ ಶಿವ ಮತ್ತು ಪಾರ್ವತಾ ದೇವಿಯನ್ನು ಸ್ಥಾಪನೆಯನ್ನು ಮಾಡಿ ಶಿವ ಪಾರ್ವತಾ ದೇವಿಯನ್ನು ಪೂಜಿಸಿ ಕಳಶದಲ್ಲಿ ಆವಾಹನೆ ಮಾಡಿ 2 ದೀಪವನ್ನು ಆರಾಧನೆ ಮಾಡಿ 16 ದೀಪಗಳಿಂದ ಶಿವ ಪಾರ್ವತಿಯನ್ನು ಪೂಜಿಸಿದ ನಂತರ ತನ್ನ ಗಂಡನಾದಂತಹ ಶಿವನ ಸ್ವರೂಪನಾದಂತಹ ತನ್ನ ಗಂಡನ ಪಾದ ಪೂಜೆಯನ್ನು ನೆರವೇರಿಸಿ ಅವರ ಕೈಯಿಂದ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಸಿಕೊಂಡು ದೀರ್ಘ ಸೌಮಂಗಲತ್ವ ಎಂದು ಆಶೀರ್ವದಿಸಿಕೊಳ್ಳಬೇಕು. ದಕ್ಷಿಣ ಭಾರತದಲ್ಲಿ ಭೀಮನ ಅಮಾವಾಸ್ಯೆಯು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ಋತವನ್ನು ಮಾಡುವುದರಿಂದ ಸಿಗುವಂಥ ಫಲವೇನೆಂದರೆ ಶಿವ ಮತ್ತು ಪಾರ್ವತಾ ದೇವಿಯು ಹೇಗೆ ಅನ್ಯೋನ್ಯತೆಯಾಗಿರುತ್ತಾರೆ ಅದೇ ರೀತಿಯಿಂದ ಭೂಮಂಡಲದಲ್ಲಿ ವಾಸ ಮಾಡ್ತಕ್ಕಂತಹ ಮಾನವರು ಕೂಡ ದಾಂಪತ್ಯ ಜೀವನದಲ್ಲಿ ಅನ್ಯೋನ್ಯತೆ ಹೆಚ್ಚಾಗಿರಲು ಈ ಋತವನ್ನು ಆಚರಣೆ ಮಾಡಬೇಕು. ಹಿಂದೆ ಶಿವನನ್ನು ಒಲಿಸಿಕೊಳ್ಳೋಕ್ಕೋಸ್ಕರ ಶಿವನ ಆಯುಷ್ಯ ಅಭಿವೃದ್ಧಿಗೋಸ್ಕರ ಪಾರ್ವತಾ ದೇವಿಯು ಸಹಿತ ಈ ಭೀಮಾಶಂಕರ ಋತವನ್ನು ಆಚರಣೆ ಮಾಡಿದ್ದರು. 16 ಸೋಮವಾರ ಋತದ ಆಚರಣೆಯನ್ನು ತಾಯಿ ಪಾರ್ವತಾ ದೇವಿಯು ಸಹಿತ ಈ ಋತವನ್ನು ಆಚರಿಸಿ ಶಿವನನ್ನು ಒಲಿಸಿಕೊಳ್ಳುತ್ತಾರೆ. ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಏನಕ್ಕೆಂದರೆ ಹೆಣ್ಣು ಮಕ್ಕಳನ್ನು ಮಹಾಲಕ್ಷ್ಮಿಯ ಸ್ವರೂಪಳಾಗಿ ಮಹಾಲಕ್ಷ್ಮಿಗೆ ಹೋಲಿಕೆ ಮಾಡ್ತಾರೆ. ಹೋಲಿಕೆ ಮಾಡುವುದಕ್ಕೆ ಕಾರಣ ಪ್ರೀತಿ, ಸಹನೆ, ಸಹಬಾಳ್ವೆ ಅವರಲ್ಲಿ ಹೆಚ್ಚಾಗಿರುವುದರಿಂದ ಆ ಮಹಾಲಕ್ಷ್ಮಿಯ ಸ್ವರೂಪಳಾದಂತಹ ಎಂದೇ ಪ್ರಾಮುಖ್ಯತೆಯನ್ನು ಪಡೆದಿದ್ದಾರೆ. ಈ ಹೆಣ್ಣು ಮಕ್ಕಳು ಮಾಡುವಂತಹ ಪೂಜೆ, ದೇವರಲ್ಲಿ ನಿಷ್ಠಾಬದ್ಧರಾಗಿ ಮಾಡುವಂತಹ ಪೂಜೆಯಿಂದ ಗಂಡನ ಆಯುಷ್ಯ ಅಭಿವೃದ್ಧಿ ಆಗುತ್ತದೆ. ಮನೆಯಲ್ಲಿ ಸೂರ್ಯ ಉದಯಕ್ಕಿಂತ ಮುಂಚೆ ಹೆಣ್ಣು ಮಕ್ಕಳು ಬೇಗನೆ ಎದ್ದು ಸೂರ್ಯ ಉದಯದಲ್ಲಿ ನಾವು ಒಂದು ವಾಸ್ತುಪುರುಷನಾದಂತಹ ಪ್ರಧಾನ ಬಾಗಿಲನ್ನು ಪೂಜಿಸಿ ಮನೆಯಲ್ಲಿ ಒಂದು ದೀಪ ಆರಾಧನೆಯನ್ನು ಮಾಡಿದರೆ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯತರಣ ಸಂಪೂರ್ಣವಾಗಿ ಹೋಗಲಾಡಿ ಮಹಾಲಕ್ಷ್ಮಿ ಫಲಪ್ರಾಪ್ತಿಯಾಗುತ್ತದೆ. ಶನಿ 7.5 ಹಾಗೂ ಶನಿ ದಯವನ್ನು ಎದುರಿಸುವಂತಹ ಭಕ್ತವೃಂದದವರು ದೇವಾಲಯಕ್ಕೆ ಹೋಗಿ
ಅರಳಿ ಮರದ ಕೆಳಗಡೆ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚುವುದರಿಂದ ಯಶಸ್ಸು ಅಭಿವೃದ್ಧಿಗಳನ್ನು ಹೊಂದುವಂತರಾಗುತ್ತಾರೆ. ಭೀಮನ ಅಮಾವಾಸ್ಯೆಯ ದಿನದಂದು ಗಂಗಾ ನದಿಯ ಸ್ನಾನ ಮಾಡುವುದರಿಂದ ಅಥವಾ ಯಾವುದಾದರೂ ಒಂದು ನದಿಯ ಸ್ನಾನವನ್ನು ಮಾಡುವುದರಿಂದ ಬಹಳ ಒಳ್ಳೆಯದು. ಭೀಮನ ಅಮಾವಾಸ್ಯೆಯ ದಿನದಂದು ಹೊಸ ಬಟ್ಟೆ, ಹೊಸ ಪಾದರಕ್ಷೆಗಳು ಹಾಗೂ ಹೊಸದಾಗಿ ಉದ್ಯೋಗ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರು ಯಾವುದೇ ಕಾರಣಕ್ಕೂ ಈ ದಿವಸ ಮಾಡಬಾರದು. ಹಾಗೂ ವಾಹನ ಖರೀದಿಯನ್ನು ಸಹಿತ ನಾವು ಮಾಡಬಾರದು. ಭೀಮಾಶಂಕರ ವ್ರತವು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿದೆ. ಹೇಗೆಂದರೆ, ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜನಿರುತ್ತಾನೆ. ಆ ರಾಜನಿಗೆ ಪುತ್ರ ಪ್ರಾಪ್ತಿಯಾಗುತ್ತದೆ. ಪುತ್ರ ಪ್ರಾಪ್ತಿಯಾದಾಗ ಆ ಮಗನಿಗೆ ಅರ್ಧ ಆಯುಷ್ಯವುಳ್ಳವನಾಗಿರುತ್ತಾನೆ. ಅರ್ಧ ಆಯುಷ್ಯವುಳ್ಳವನಾದಂತಹ ಮಗನು ಮರಣವನ್ನು ಹೊಂದಿದಾಗ ಆ ರಾಜನಿಗೆ ಬಹಳ ದುಃಖ ಉಂಟಾಗುತ್ತದೆ. ನಮ್ಮ ಮಗನಿಗೆ ಮೋಕ್ಷ ಸಿಗುವುದಿಲ್ಲ, ವಿವಾಹ ಆಗದೆ ಮರಣವನ್ನು ಹೊಂದಿದ್ದರಿಂದ ಮಗನಿಗೆ ಮೋಕ್ಷ ಸಿಗುವುದಿಲ್ಲವೆಂದು ಆ ರಾಜನು ಸುತ್ತು 7 ಹಳ್ಳಿಗೆ ಡಂಗುರವನ್ನು ಸಾರಿಸುತ್ತಾನೆ. ಆದರೂ ಯಾರೂ ಸಹಿತ ಸತ್ತಂತ ಮಗನಿಗೆ ವಿವಾಹವಾಗಲು ಯಾರೂ ಸಹಿತ ಮುಂದೆ ಬರುವುದಿಲ್ಲ. ಆಗ ಒಂದು ಬಡ ಬ್ರಾಹ್ಮಣನ ಮಗಳು ಆ ಸತ್ತಂತಹ ರಾಜನ ಮಗನನ್ನು ವಿವಾಹವಾಗಲು ಮುಂದೆ ಬರುತ್ತಾರೆ. ಆಗ ಆ ರಾಜನು ಬಹಳ ವೈಭೋಗದಿಂದ ವಿವಾಹವನ್ನು ಮಾಡುತ್ತಾನೆ. ವಿವಾಹದ ನಂತರ ಆ ಮರಣ ಹೊಂದಿದಂತಹ ರಾಜನ ಮಗನನ್ನು ಶಾಸ್ತ್ರೋಕ್ತವಾಗಿ ಅಂತ್ಯ ಸಂಸ್ಕಾರಕ್ಕೋಸ್ಕರ ಸಿದ್ಧಪಡಿಸಿಕೊಂಡಿರುತ್ತಾರೆ. ಅಂತ್ಯ ಸಂಸ್ಕಾರ ಮಾಡುವಾಗ ಬಹಳ ಗಾಳಿ, ಮಿಂಚು, ಗುಡುಗುಗಳಿಂದ ಕೂಡಿದಂತಹ ಮಳೆ ಆರ್ಭಟಿಸುತ್ತಾ ಇದ್ದಾಗ ಅಲ್ಲಿಂದ ಎಲ್ಲರೂ ಸಹಿತ ಆ ಕ್ಷಣದಿಂದ ಓಡಿ ಹೋಗುತ್ತಾರೆ. ಆಗ ಆ ಬಾಲಕಿಯಾದಂತಹ ತಾಯಿಯು ಯೋಚನೆ ಮಾಡ್ತಾಳೆ, ನಮ್ಮ ಮಗಳಿಗೆ ಈ ರೀತಿಯಾದಂತಹ ವರನನ್ನು ಮದುವೆ ಮಾಡಬಹುದಿತ್ತ ಎಂದು ಯೋಚನೆ ಮಾಡಿದಾಗ ಆ ಬಾಲಕಿಯ ತಾಯಿಯೂ ಸಹಿತ ಭೀಮಾಶಂಕರ ವ್ರತವನ್ನು ಆಚರಿಸಿದ್ದಾಳೆ. ಆ ವ್ರತವನ್ನು ಆಚರಿಸಿ ಯಶಸ್ಸನ್ನು ಪಡೆದಿದ್ದಂತಹ ಆ ತಾಯಿಯು ಮಗಳೂ ಸಹಿತ ಈ ಭೀಮಾಶಂಕರ ವ್ರತವನ್ನು ಆಚರಿಸಿದರೆ ತನ್ನ ಗಂಡನನ್ನು ಚಿರಂಜೀವಿ ಪಡಿಸಬಹುದು ಎಂದು ಯೋಚನೆ ಮಾಡುತ್ತಾ ತನ್ನ ಮಗಳಿಗೆ ಆ ಭೀಮಾಶಂಕರ ವ್ರತವನ್ನು ಮಾಡುವುದು ಹೇಗೆ, 16 ಸೋಮವಾರ ವ್ರತವನ್ನು ಮಾಡುವುದು ಹೇಗೆ ಎಂದು ವಿಸ್ತಾರವಾಗಿ ಮಗಳಿಗೆ ಹೇಳಿಕೊಡುತ್ತಾರೆ. ಆ ನದಿಯ ತೀರದಲ್ಲಿ ಸ್ನಾನ ಸಂಧ್ಯಾ ವಂದನೆಗಳನ್ನೆಲ್ಲ ಮುಗಿಸಿ ಶಿವನಿಗೆ ಬೇಕಾದಂತಹ ಪೂಜಾ ಸಾಮಗ್ರಿಗಳನ್ನು ಅಲ್ಲಿಯೇ ಸಿದ್ಧಪಡಿಸಿಕೊಂಡು ಮಣ್ಣಿನಿಂದ ವಿಭೂತಿಯನ್ನು ಮಾಡಿ ಶಿವನಿಗೆ ಅರ್ಪಣೆ ಮಾಡಿ ಆ ವ್ರತವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂತಹ ಆ ಬಾಲಕಿಯನ್ನು ನೋಡಿ ಕ್ಷಣಾರ್ಧದಲ್ಲಿ ಶಿವಪಾರ್ವತಾದೇವಿಯು ಪ್ರತ್ಯಕ್ಷರಾಗ್ತಾರೆ. ಶಿವಪಾರ್ವತಾದೇವಿಯರ ಪ್ರತ್ಯಕ್ಷರಾಗಿ ನಿಮಗೆ ಬೇಕಾದಂತಹ ಒಂದು ವರವನ್ನು ಕೇಳಿ ಎಂದು ಕೇಳಿದಾಗ ಆ ಬಾಲಕಿಯು ಹೇಳ್ತಾಳೆ, ನನ್ನ ಗಂಡನಿಗೆ ಅರ್ಧ ಆಯುಷ್ಯದಲ್ಲಿ ಮರಣವನ್ನು ಹೊಂದಿದ್ದಾರೆ. ಅವರು ನನಗೆ ದೀರ್ಘ ಸೌಮಂಗಲತ್ವಕ್ಕಾಗಿ ಅವರ ಆಯುಷ್ಯ ಅಭಿವೃದ್ಧಿಗಳನ್ನು ಹೊಂದಬೇಕೆಂದು ಕೇಳಿದಾಗ ಶಿವಪಾರ್ವತಾದೇವಿ ಅವರಿಗೆ ಕ್ಷಣಾರ್ಧದಲ್ಲಿ ವರವನ್ನು ಕೊಡುತ್ತಾರೆ. ಈ ಪೂಜೆಯ ಈ ವ್ರತದ ಮಹಿಮೆ ಗಂಡನಿಗೆ ಚಿರ ಆಯುಷ್ಗೋಸ್ಕರ ಈ ವ್ರತವನ್ನು ಆಚರಣೆ ಮಾಡುತ್ತಾರೆ. ಆ ಬಾಲಕಿಯು ಭೀಮಾಶಂಕರ ವ್ರತವನ್ನು ಮಾಡಿದ್ದರಿಂದ ಗಂಡನ ಮರಣವನ್ನು ಸಹಿತ ತಡೆಯಬಹುದು ಎಂದು ಈ ವಿಸ್ತಾರ ಕಥೆಯಲ್ಲಿ ನಾವು ಹೇಳಿದ್ದೇವೆ.
ಭೀಮಾಶಂಕರ ವ್ರತವನ್ನು ಮಾಡುವುದರಿಂದ ಗಂಡನ ಯಶಸ್ಸು, ಸಂಪತ್ತು, ಮನೆಯಲ್ಲಿ ನೆಮ್ಮದಿಯ ಜೀವನವನ್ನು ನಡೆಸಬಹುದು. ಗಂಡ ಹೆಂಡತಿಯರಲ್ಲಿ ಅನ್ಯೋನ್ಯತೆ ಹೆಚ್ಚಾಗುತ್ತದೆ. ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಲಕ್ಷ್ಮಿಯು ಹೋಗಲಾಡಿಸಿ ಅಷ್ಟಲಕ್ಷ್ಮಿ ಮನೆಯಲ್ಲಿ ಫಲಪ್ರಾಪ್ತಿಯಾಗುತ್ತದೆ. ಈ ವ್ರತವನ್ನು ಮಾಡುವುದರಿಂದ ಶಿವಪಾರ್ವತ ದೇವಿಯು ಹೇಗೆ ತಮ್ಮ ಜೀವನವನ್ನು ಹೇಗೆ ನಡೆಸಿದರೋ ಅದೇ ರೀತಿಯಿಂದ ನಿಮ್ಮ ದಾಂಪತ್ಯ ಜೀವನ ಸದಾ ಸುಖಿಯಾಗಿ ನಡೆಸಬಹುದು. ಈ ವ್ರತವನ್ನು ಮಾಡುವುದು ಹೇಗೆಂದರೆ, ಒಂದು ಮನೆಯ ಮೇಲೆ ರಂಗೋಲಿ ಅಂದರೆ ಅಷ್ಟದಳ ಕಮಲದ ರಂಗೋಲಿಯನ್ನು ಬರೆದು ಅದರ ಮೇಲೆ ಒಂದು ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ 2 ದೀಪವನ್ನು ಸ್ಥಾಪನೆಯನ್ನು ಮಾಡಿ ಶಿವ ಮತ್ತು ಪಾರ್ವತಾ ದೇವಿಯು ಇರುವಂತಹ ಒಂದು ಫೋಟೋವನ್ನು ಇಟ್ಟು ಅಲಂಕೃತಗೊಳಿಸಿ ಪ್ರಥಮವಾಗಿ ನಾವು ಮಹಾಗಣಪತಿಯ ಆರಾಧನೆಯೊಂದಿಗೆ ಶಿವಪಾರ್ವತಾ ದೇವಿಯನ್ನು ಪೂಜಿಸಿ ಬಿಲ್ವ ಪತ್ರೆಯಿಂದ ಶಿವ ಮತ್ತು ಪಾರ್ವತಾ ದೇವಿಯನ್ನು ಪೂಜಿಸಿ ಗಣೇಶನನ್ನು ಆರಾಧಿಸಿ 9 ಎಳೆಯ ದಾರವನ್ನು ಸಿದ್ಧಪಡಿಸಿಕೊಂಡು ಪೂಜೆಯಾದ ನಂತರ ತನ್ನ ಪತಿಯ ಕೈಯಿಂದ ಆ ದಾರವನ್ನು ಕೈಯಲ್ಲಿ ಕಟ್ಟಿಸಿಕೊಂಡು ಪತಿಯ ಪಾದ ಪೂಜೆಯನ್ನು ನೆರವೇರಿಸಿ ತದನಂತರ ಪತಿಯ ಕೈಯಿಂದ ಅಕ್ಷತೆಯನ್ನು ತಲೆಯ ಮೇಲೆ ಹಾಕಿಸಿಕೊಂಡು ದೀರ್ಘ ಸೌಮಂಗಲಿ ಭವ ಎಂದು ಆಶೀರ್ವದಿಸಿಕೊಳ್ಳಬೇಕು. ತದನಂತರ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆಯನ್ನು ಮಾಡಿ ಬರುವುದರಿಂದ ಬಹಳ ಶುಭ ಫಲಗಳನ್ನು ಹೊಂದಬಹುದು. ಶಕ್ತಿಪೀಠ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರಸಾರವಾದಂತಹ ಭೀಮನ ಅಮಾವಾಸ್ಯೆಯ ವ್ರತ ಅಂದರೆ ಭೀಮಾಶಂಕರ ವ್ರತದ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಈ ವ್ರತದ ಯಾವುದೇ ಒಂದು ಗೊಂದಲವಿದ್ದರೂ ಸಹಿತ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಕಮೆಂಟ್ ಮೂಲಕ ತಿಳಿಸಿ. ಹೊಸ ಧಾರ್ಮಿಕ ವಿಷಯಗಳಿಗಾಗಿ ನಮ್ಮ ಶಕ್ತಿಪೀಠ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರಗಳು.